ಬಿಗ್ ಬಾಸ್ ಸೀಸನ್ 4 ರನ್ನರ್ ಅಪ್ ಕೀರ್ತಿ ಶಂಕರ್ ಘಟ್ಟಗೆ ಬೆಂಗಳೂರಿಗೆ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು. ಕೀರ್ತಿ ಶಂಕರ್ ಘಟ್ಟ ಅಭಿಮಾನಿಗಳು ಕುಟುಂಬದವರು ಕೊಡಗೆಹಳ್ಳಿ ಗೇಟ್ನಿಂದ ಕೀರ್ತಿ ನಿವಾಸದವರೆಗೂ ಮೆರವಣಿಗೆ ಮೂಲಕ ಕರೆದೊಯ್ದರು. ಅದ್ದೂರಿ ಸ್ವಾಗತ ಕಂಡು ಕೀರ್ತಿ ಶಂಕರ್ ಘಟ್ಟ ಭಾವುಕರಾದರು. ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ರನ್ನರ್ ಆಗಿರುವಂತ ಕೀರ್ತಿ ಅವರು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ ನನ್ನ ಜೊತೆಲಿದ್ದಾರೆ, ಅವ್ರ ವೈಫ್ ನನ್ನ ಜೊತೆಲಿದ್ದಾರೆ. ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಥ್ಯಾಂಕ್ಸ್. ಸೊ ಹೇಳಿ, ಹೇಗೆ ಅನಿಸ್ತು ಬಿಗ್ ಬಾಸ್ ಜರ್ನಿ? ಬಿಗ್ ಬಾಸ್ ಜರ್ನಿ ಅದೊಂದು ಅದ್ಭುತ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮೊದಲು ಅವಕಾಶ ಕೊಟ್ಟಂತಹ ಕಲರ್ಸ್ ಕನ್ನಡದವ್ರಿಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಬೇಕು. ಅವರೊಂದು ಅವಕಾಶ ಕೊಟ್ಟಾಗ ಸಾಕಷ್ಟು ಜನ ಹೇಳಿದ್ದು ಬೇಡ, ಇಮೇಜ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಅದರಲ್ಲೂ ನೀನು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡವನು, ಕನ್ನಡ ಪರ ಹೋರಾಟಗಳು ಮಾಡ್ತಿರೋನು, ಮಾಧ್ಯಮದಲ್ಲಿ ಗುರುತಿಸ್ಕೊಂಡವನು, ಒಂದಿಷ್ಟು ಹೆಸರು ಮಾಡಿದ್ಯಾ, ಒಳಗಡೆ ಹೋಗಿ ಹೆಸರು ಮಾಡ್ಕೊಂಡು ಬರಬೇಡ ಅಂತ ಸಾಕಷ್ಟು ಜನ ಬುದ್ಧಿ ಹೇಳಿದ್ರು. ಆದರೆ ನನಗೆ ನನ್ನ ಬಗ್ಗೆ ಒಂದು ನಂಬಿಕೆ ಇತ್ತು, ನಮ್ಮ ಮನೆಯವ್ರಿಗೆ ನನ್ನ ಬಗ್ಗೆ ಒಂದು ಬಹಳ ನಂಬಿಕೆ ಇತ್ತು. ಆ ದೃಢವಾದ ನಂಬಿಕೆ ಇಟ್ಕೊಂಡೆ ನನ್ನ ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನಮಗೆ ರೆಕಗ್ನೈಸೇಷನ್ ಇರುತ್ತೆ ಅಷ್ಟೇ. ಬಿಟ್ಟರೆ ಎಲ್ಲರೂ ಅಪರಿಚಿತರು, ಒಬ್ರಿಗೊಬ್ರು ಪರಸ್ಪರವಾಗಿ ಏನೂ ಇರಲ್ಲ, ಬಾಂಧವ್ಯ ಇರಲ್ಲ ಅಂಥವ್ರ ಜೊತೆ ಅಷ್ಟು ದಿನ ಇದ್ದು ಅದ್ಭುತವಾಗಿ ಕಾಲ ಕಳೆದು ರನ್ನರ್ ಅಪ್ ಸ್ಟೇಜ್ನಲ್ಲಿ ಈ ಅವಾರ್ಡ್ ತೊಗೊಂಡು, ಅದರಲ್ಲೂ ಆ ಶೋ ನಡೆಸೋ ನಿರೂಪಕರಿಗೆ ಅಂದರೆ ಕಿಚ್ಚ ಸುದೀಪ್ ಸರ್ಗೆ ನೀನು ಯೋಗ್ಯ, ನಿನಗೂ ಪ್ರಶಸ್ತಿ ಸಿಗಬೇಕಿತ್ತು ಅಂತ ಅಂದ್ಕೊಂಡು ಅವ್ರ ಕೈಯಿಂದ 10 ಲಕ್ಷ ರೂಪಾಯಿನ ಬಹುಮಾನವಾಗಿ ತೊಗೊಳೋದಿದೆಯಲ್ಲ, ಅದ್ರ ಖುಷಿ ಬೇರೆಯೇ ಇದೆ. ನನಗೆ ವಿನ್ನರ್ ಆಗಿಲ್ಲ ಅಂತ ಬೇಜಾರಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಜನಗಳ ಮನಸ್ಸನ್ನು ಗೆದ್ದುಬಿಟ್ಟಿದ್ದೀನಿ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಇಲ್ಲ, ನಾನು ಈ ಏರಿಯಾದಲ್ಲೇ ಇದ್ದೆ, ಬಟ್ ನನಗೆ ಯಾರು ಸುತ್ತಮುತ್ತಲಿನವ್ರ ಪರಿಚಯನೇ ಇರಲಿಲ್ಲ. ನನಗೆ ಇಲ್ಲಿ ಈ ಥರದೊಂದು ಎಂಟ್ರಿ ಸಿಗ್ಬೋದು, ಈ ಥರದೊಂದು ವೆಲ್ಕಮ್ ಸಿಗ್ಬೋದು ಅಂತ ಒಂದು ಸಣ್ಣ ಊಹೆನೂ ನನಗಿರಲಿಲ್ಲ. ನನ್ನ ಹೆಂಡತಿ ರಾತ್ರಿ ನನ್ನ ಜೊತೆಗಿದ್ರು, ನನಗೆ ಯಾವುದೇ ಕ್ಲೂ ಕೊಟ್ಟಿರಲಿಲ್ಲ. ಬಟ್ ಎಲ್ಲ ಸೇರ್ಕೊಂಡು ಕೊಟ್ಟಂತಹ ಈ ವಾರ್ಮ್ ವೆಲ್ಕಮ್ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಕನ್ನಡ ಪರ ಕೆಲಸ ಮಾಡ್ತೀರಾ, ಹೋರಾಟ ಮಾಡ್ತೀರಾ ಅಂತ ಹೇಳಿದ್ರಿ. ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಮುಂದಿನ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಕೀರ್ತಿ? ನಾನು ಸಿನಿಮಾ ಅಥವಾ ಟೆಲಿವಿಷನ್ ಅಂತ ಫಿಕ್ಸ್ ಆಗಿಲ್ಲ. ನಾನು ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಳ್ಬಹುದಾದ ಟ್ಯಾಲೆಂಟ್ ನನ್ನಲ್ಲಿದೆ ಅಂತ 116 ದಿನಗಳ ಕಾಲ ಜನ ನನ್ನ ನೋಡಿ ನನ್ನನ್ನು ಗೆಲ್ಲಿಸಿ ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಹಾಗಾಗಿ ನಾನು ಇಂಥದ್ದೇ ನಿರೀಕ್ಷೆಗಳು ಅಂತ ಇಟ್ಕೊಂಡಿರಲ್ಲ. ಅವಕಾಶಗಳು ಹೇಗೆ ನನಗೆ ಬರುತ್ತೋ ಹಾಗೆ ನಾನು ಅದಕ್ಕೆ ತಕ್ಕಂಗೆ ಹೋಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ನಿಮಗೆ ಇಷ್ಟು ದಿವಸ ಕೀರ್ತಿ ಅವ್ರನ್ನ ಬಿಟ್ಟಿದ್ದು, ಆ ಒಂದು ಎಕ್ಸ್ಪೀರಿಯನ್ಸ್, ದಿನ ಅವ್ರನ್ನ ಟಿವಿಲಿ ನೋಡ್ತಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ? 115 ದಿನ ಅಂದರೆ ತುಂಬ ಹೆಚ್ಚು ಕಮ್ಮಿ 4 ತಿಂಗಳ ಲೆಕ್ಕನೇ ತಗೋಬೋದು ನಾವು. ಸೊ ಇಷ್ಟು ಕಾಲ ಯಾವತ್ತೂ ಬಿಟ್ಟಿರಲಿಲ್ಲ. ಮತ್ತು ಅವರಿಗೆ ಆಗ್ತಿರೋ ಒಂದು ಬೆಳವಣಿಗೆಯಲ್ಲಿ ನಮಗೆ ತುಂಬ ಸಂತೋಷ ಇದೆ. ಹೀಗೆ ಕರ್ನಾಟಕ ಜನತೆ ಅವ್ರ ಹಿಂದೆ ನಿಂತು ಬೆನ್ತಟ್ಟಿ ಬೆಳೆಸಬೇಕು ಅಂತ ನಾನು ಎಲ್ಲರೂ ಕೋರ್ಕೋತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಇದಿಷ್ಟಾಗಿತ್ತು ಕೀರ್ತಿ ಮತ್ತು ಫ್ಯಾಮಿಲಿಯವರ ಮಾತುಗಳು. ಒಟ್ಟಾರೆ ಜನರು ಕೊಟ್ಟಿರುವಂಥ ಪ್ರೀತಿ ಆಶೀರ್ವಾದಕ್ಕೆ ನಾನು ಚಿರಋಣಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಪಕ್ಕಾ ರಾಜಕಾರಣದ ಲೆಕ್ಕಾಚಾರ ನೋಡುವುದಾದರೆ ಇದು ರಾಜೀನಾಮೆಯನ್ನು ಕೊಡುವಂತಹ ಸಮಯವಲ್ಲ. ಆದರೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವರ್ಷವಿದೆ ಇನ್ನು ಬಾಕಿ ಚುನಾವಣೆಗೆ. ಆದರೆ ಕಾಂಗ್ರೆಸ್ನಿಂದ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಭಾವಿ ಶ್ರೀ ಎಸ್.ಎಂ. ಕೃಷ್ಣ ಈಗ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತಮ್ಮ ವಿದಾಯವನ್ನು ಹೇಳಿದ್ದಾರೆ. ಇದೊಂತರಹ ಕಲುಷಿತ ಸಮಾಜ, ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸಲತೆಗಳೇ ಜಾಸ್ತಿ.